ಹಲೋ ನಮಸ್ಕಾರ. ನಾನು ನಿಮ್ಮ ಲಕ್ಕಿ ವನಜ. ಇವತ್ತಿನ ವಿಡಿಯೋದಲ್ಲಿ ವಿಳ್ಯದೆಲೆ ವಿಳ್ಯದೆಲೆ ಪ್ಲ್ಯಾಂಟನ್ನು ಹೇಗೆ ಬೆಳೆಯೋದು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ವಿಳ್ಯದೆಲೆನ ಹೇಗೆ ಬೆಳ್ಕೊಳ್ಬೋದು ಮತ್ತು ನಾವು ಇಂಡೋರ್ ಪ್ಲ್ಯಾಂಟ್ ಆಗು ಬೆಳ್ಕೊಬೋದು, ಔಟ್ಡೋರ್ ಪ್ಲ್ಯಾಂಟ್ ಆಗೋರು ಬೆಳ್ಕೊಬೋದು. ಹೇಗೆ ಇದನ್ನು ನಾವು ಮಣ್ಣಲ್ಲಿ ನೆಟ್ಟು ಅದನ್ನು ಹೇಗೆ ಬೆಳ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಪೂಜೆಗೆ ಈ ವಿಳ್ಯದೆಲೆ ಬೇಕೇ ಬೇಕು, ಅವಶ್ಯಕತೆ ಇದ್ದೇ ಇದೆ. ನೋಡಿ ರೀತಿ ರೂಟ್ ಇರೋ ಅಂಥದ್ದನ್ನೇ ವಿಳ್ಯದೆಲೆನ ತಂದು ಬೆಳ್ಕೊಳ್ಳೋ ಅಂಥದ್ದು. ಮತ್ತು ನೀವು ರೋಸನ್ನು ಕೂಡ ಈ ರೀತಿ ಬೆಳ್ಕೊಳ್ಬೋದು, ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಆಮೇಲೆ ಈ ವಿಳ್ಯದೆಲೆ ಆಗಲಿ ತುಳಸಿ ಗಿಡ ಆಗಲಿ ಇವೆಲ್ಲ ಮನೆ ಮುಂದೆ ಇದ್ದರೆ ತುಂಬಾ ನಮಗೆ ಉಪಯೋಗ ಇರುತ್ತೆ. ನಾವು ಹೋಗಿ ಅಂಗಡಿಯಲ್ಲಿ ತರುವಂಥದ್ದು ಇರಲ್ಲ. ಈ ರೀತಿ ಪಾಟ್ಗಳು ಸಿಗುತ್ತೆ ನೋಡಿ, ಈ ರೀತಿ ಪಾಟ್ಗಳನ್ನು ತಂದ್ಕೊಂಡು ಇವು ಇಂಡೋರ್ ಪ್ಲ್ಯಾಂಟ್ಗಳು. ನಾನು ಇದಕ್ಕೆ ತೂತ ಏನು ಮಾಡಲ್ಲ, ಏಕೆಂದರೆ ನೀರು ಹಾಕಲ್ಲ, ಕಡಿಮೆ ನೀರು ಇವಕ್ಕೆ. ಒಳಗಡೆ ಔಟ್ಡೋರ್ ಪ್ಲ್ಯಾಂಟ್ಸಿಗಾದರೆ ತುಂಬ ನೀರು ಬೇಕು, ಇಂಡೋರ್ ಪ್ಲ್ಯಾಂಟ್ಸಿಗಾದರೆ ಸ್ವಲ್ಪನೇ ನೀರು ಸಾಕಾಗುತ್ತೆ. ಇದನ್ನು ಹೇಗೆ ಪ್ರಿಪೇರ್ ಮಾಡೋದನ್ನು, ಏನೇನು ಬೇಕು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಅನ್ನೋದನ್ನು ನೋಡ್ಕೊಳ್ಳೋಣ. ಈ ಸಾಮಗ್ರಿಗಳನ್ನು ನೋಡಿಕೊಂಡು ನಾವು ಇಲ್ಲಿ ವೇಸ್ಟ್ ಹೂಗಳು, ನಾವು ಪೂಜೆ ಮಾಡಿರೋಂಥ ಹೂಗಳು ಸಿಗುತ್ತೆ ನೋಡಿ, ಅದನ್ನೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿ ಒಂದು ಕಡೆ ಹಾಕಿದ್ರೆ ಅದು ತುಂಬ ಚೆನ್ನಾಗಿ ಗೊಬ್ಬರ ಆಗಿರುತ್ತೆ. ಅದಕ್ಕೊಂದು ಪಾಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಬೇರೆ ಕಡೆಯಿಂದ ಮಣ್ಣು ತಂದುಬಿಟ್ಟು ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಬಿಟ್ಟು ಈ ಪಾಟು ಉಂಟಲ್ಲ, ಈ ಪಾಟಕ್ಕೆ ಅದನ್ನು ತುಂಬಿಸ್ಕೊಳ್ಬೇಕು. ಫುಲ್ಲು ಒಂದು ಪಾಟಿಗೆ ಎಷ್ಟು ಮಣ್ಣು ಬೇಕಾಗುತ್ತೋ ಅಷ್ಟು ಮಣ್ಣನ್ನು ತುಂಬಿಸ್ಕೊಳ್ಳಿ. ಈ ರೀತಿ ನಾವು ಬೆಳ್ಕೊಳ್ಳೋದ್ರಿಂದ ಮನೆಯಲ್ಲಿ ಒಳಗಡೆ ಗಾಳಿ, ಅದ್ರದ್ದು ಗಾಳಿ ಆಡುವಾಗಲೂ ಕೂಡ ನಮಗೆ ಆಗಲಿ ಮಕ್ಕಳಿಗೆ ಆಗಲಿ ತುಂಬಾ ಅದ್ರದ್ದು ಗಾಳಿ ಕುಡಿದ್ರೆ ತುಂಬ ಒಳ್ಳೆಯದು. ಯಾವತ್ತೂ ನಾವು ಗಿಡಗಳನ್ನು ಒಳಗಡೆ ಬೆಳ್ಕೊಂಡಿರ್ತೀವಲ್ವ, ಅದ್ರ ಗಾಳಿ ತುಂಬಾ ಮಕ್ಕಳಿಗಂತೂ ತುಂಬ ಒಳ್ಳೆಯದು, ನಮಗೂ ಕೂಡ ತುಂಬ ಒಳ್ಳೆಯದು ಈ ರೀತಿ ಗಾಳಿ ಕುಡಿಯೋದು. ಈ ರೀತಿ ಮಣ್ಣನ್ನು ನೋಡಿ ಇಷ್ಟು ಬೇಕಾಗುತ್ತೆ, ಇಷ್ಟು ಮಣ್ಣನ್ನು ನಾನು ತುಂಬಿಸ್ಕೊಂಡಿದ್ದೀನಿ. ಈಗ ಗಿಡನ ತೊಗೊಂಡು ಬಂದು ನೆಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ನಾನು ಅಲ್ಲೋಗಿ ಗಿಡನ ಎಲೆ ಬಳ್ಳಿಯಿಂದ ಕಟ್ ಮಾಡ್ಕೊಳ್ತೀನಿ. ಗೆಣ್ಣಿರೋ ಕಡೆಯೇ ಕಟ್ ಮಾಡ್ಕೊಳ್ಬೇಕು. ನಮಗೆ ನಡೆಯೋದಕ್ಕೆ ಅದು ಬೇರು ರೂಟ್ ಬರಬೇಕಲ್ವ, ಅದಕ್ಕೋಸ್ಕರ ಗೆಣ್ಣಿರೋ ಕಡೆಯೇ ಈ ಎಲೆ ಬಳ್ಳಿನ ಕಟ್ ಮಾಡ್ಕೊಳ್ಳಿ. ಒಂದು 4-5 ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕತ್ರಿ ತೊಗೊಂಡೋಗಿ ಕಟ್ ಮಾಡ್ಕೊಳ್ಳಿ. ಈ ಗಿಡನ ಕೈಯಲ್ಲೆಲ್ಲ ಮುಟ್ಟಬಾರ್ದು ಅಂತಾರೆ, ಅಂದರೆ ಕಟ್ ಮಾಡ್ಕೊಳ್ಳುವಾಗ ವಿಳ್ಯದೆಲೆ ಕಟ್ ಮಾಡ್ಕೊಳ್ಳುವಾಗಲಿ ಅಥವಾ ಅದ್ರ ಬಳ್ಳಿ ಕಟ್ ಮಾಡುವಾಗಲಿ ಕೈಯಲ್ಲೆಲ್ಲ ಕಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಹಂಗಾಗಿ ಕತ್ರಿ ಅಥವಾ ಚಾಕು ಎರಡರಲ್ಲಿ ಒಂದು ತೊಗೊಂಡೋಗಿ ನೀವು ಕಟ್ ಮಾಡ್ಕೊಳ್ಬೇಕು. ನಾನು 4 ಅಥವಾ 5 ಬಳ್ಳಿನ ಕಟ್ ಮಾಡ್ಕೊಳ್ತೀನಿ. ಇದು ನೋಡಿ, ನಮಗೆ ಕಳಶಕ್ಕೆ ಮನೆಯಲ್ಲಿ ಪೂಜೆ ಮಾಡೋಕ್ಕೆ ಶುಕ್ರವಾರ ಆಗಲಿ ಸೋಮವಾರ ಆಗಲಿ ನೀವು ಯಾವತ್ತು ಪೂಜೆ ಮಾಡ್ತೀರೋ ಅವತ್ತೆಲ್ಲ ನಮಗೆ ಕಳಶಕ್ಕೆ ಎಲೆ ಸಿಗುತ್ತೆ. ಓಕೆ, ಆಮೇಲೆ ಇದ್ರ ಪಕ್ಕದಲ್ಲೇ ನಾವು ತುಳಸಿ ಬೆಳ್ಕೊಂಡ್ರೂ ಕೂಡ ತುಳಸಿ ನಮಗೆ ತುಂಬಾ ಉಪಯುಕ್ತ ಇದೆ. ಏಕೆ ಅಂದರೆ ನಮಗೆ ಪೂಜೆಗೆ ತುಳಸಿ ಬೇಕು, ಮತ್ತು ಪೂಜೆ ಮಾಡೋಕ್ಕೆ ತುಳಸಿ ಕಟ್ಟೆ ಬೃಂದಾವನ ಇಟ್ಕೊಂಡು ನಾವು ತುಳಸಿ ಇಟ್ಕೊಂಡು ಪೂಜೆ ಮಾಡೋದು ಅದು ತುಂಬ ಒಳ್ಳೆಯದು, ಮನೆಗೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಅದ್ರ ಗಾಳಿ ಕುಡಿದ್ರೆ ತುಂಬ ಒಳ್ಳೆಯದು. ಆ ತುಳಸಿ ಎಲೆ ನಾವು ಒಂದೊಂದು ತಿಂದ್ರೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈಗ ಈ ಬಳ್ಳಿನ ನಾನು ಕಿತ್ಕೊಂಡು ಬಂದು ಇವಾಗ ಇದನ್ನು ನಡ್ತಾ ಇದ್ದೀನಿ. ಈ ಥರ ರೂಟ್ ಇರೋ ಕಡೆಯೇ ಹಾಕಿ ನಡಿ. ಈ ರೀತಿ ನಟ್ಬಿಟ್ಟು ನೀರು ಹಾಕಿದ್ರೆ ಅವು ಬೇರು ಬರ್ತವೆ. ಬೇರು ಬಂದು ತುಂಬ ಚೆನ್ನಾಗಾಗುತ್ತೆ. ಅದ್ರದ್ದು ಗಾಳಿ ಮನೆ ಒಳಗೆ ನಾವು ಕುಡಿತಾ ಇದ್ದರೆ ಏನೋ ಒಂಥರ ಎನರ್ಜಿ. ಸೊ ನೋಡಿ, ಇವಾಗ ಎಲ್ಲವೂ ನಟ್ಟಿದ್ದಾಯಿತು. ನಾನು 5 ಬಳ್ಳಿ ತೊಗೊಂಡು ಬಂದಿದ್ದೆ, 5 ಬಳ್ಳಿನೂ ನಟ್ಟಿದ್ದೀನಿ. ಇದು ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದನ್ನು ಅದ್ರ ಜೊತೆಗೆ ರೋಸ್ ಒಂದು ತೊಗೊಂಡು ಬಂದಿದ್ದೀನಿ. ರೋಸು ಕೂಡ ಅದಕ್ಕೆ ಜೊತೆ ಇಡ್ತಾ ಇದ್ದೀನಿ. ರೋಸೇನು ಅಲ್ಲಿ ಬರಲ್ಲ, ಸುಮ್ಮನೆ ಶೋಗೆ ಇಡ್ತಾ ಇದ್ದೀನಿ ಅಷ್ಟೇ. ಈ ಎಲೆ ಬಳ್ಳಿ ರೂಟ್ಗಳೆಲ್ಲ ಬಿಟ್ಕೊಂಡು ಅದು ಕಚ್ಕೊಳ್ಳೋದಕ್ಕೆ ಒಂದು 10 ದಿವಸನಾರ ಬೇಕಾಗುತ್ತೆ. ಹೀಗೆ ನೋಡಿ, ಈ ಥರ ನಮ್ಮ ಮನೆಗಳಲ್ಲೇ ನಾವು ಬೆಳ್ಕೊಂಡ್ರೆ ತುಂಬ ಖುಷಿ ಇರುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡಿ. ಈ ರೀತಿ ಶೋಗಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.